ಕಾಂಗ್ರೆಸ್ ಶಾಸಕ ಮಂತ್ರಿ ಸ್ಥಾನಕ್ಕೆ ಅದೊಂದು ಬಾವಿನೇ ಕಂಟಕ ಆಗೋಗಿದೆಯಾ? ಜ್ಯೋತಿಷಿ ಮಾತಿಗೆ ಈ ಬಾವಿಯನ್ನೇ ಮುಚ್ಚಿಸಲು ಹೊರಟಿದ್ದಾರೆ ಶಾಸಕರು. ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಅವರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇದು ಸಾರ್ವಜನಿಕರು ಮಾಡ್ತಾ ಇರುವಂತಹ ಆರೋಪ. ಶಿವಮೊಗ್ಗದ ಸಾಗರದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಈ ಒಂದು ಕಂಟಕ ಬರುತ್ತೆ ಅಂತ ಹೇಳಿ ಬಾವಿಯನ್ನೇ ಮುಚ್ಚಿಸಿದಾರಂತೆ. ಗೋಪಾಲಕೃಷ್ಣ ಅವರ ಮನೆಯ ಸನಿಹದಲ್ಲೇ ಇರುವಂತಹ ತೆರೆದ ಬಾವಿ ಇದು. ಜ್ಯೋತಿಷಿ ಮಾತನ್ನ ಕೇಳಿ ಬಾವಿಯನ್ನೇ ಮುಚ್ಚಿಸಲು ಯತ್ನಿಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ನಾರಾಯಣ ಮೂರ್ತಿ ಆರೋಪ ಮಾಡುತ್ತಿದ್ದಾರೆ. ಬಾವಿ ಮುಚ್ಚಿಸಲು ಕೆಲಸಗಾರರನ್ನ ಕಳಿಸಿರುವಂತ ಆರೋಪ. ಬಾವಿ ಮುಚ್ಚಿಸಲು ಕೆಲಸಗಾರರನ್ನ ಕಳಿಸಿದ ಆರೋಪ. ಬಾವಿ ಮುಚ್ಚಿಸಲು ಕೆಲಸಗಾರರನ್ನ ಕಳಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕೆಲಸಗಾರರನ್ನ ಕಳಿಸಿರುವಂತಹ ಆರೋಪ. ಸಾಗರದ ವಿವೇಕಾನಂದ ಗ್ರಂಥಾಲಯಕ್ಕೆ ಸೇರಿರುವಂತಹ ಬಾವಿ ಖಾಸಗಿ ಜಾಗದಲ್ಲಿ ಇರುವಂತಹ ಕುಡಿಯುವ ನೀರಿನ ಬಾವಿ ಇದು. ಸುತ್ತಮುತ್ತಲ ಇರುವಂತಹ ಜನರಿಗೆ ಕುಡಿಯುವಂತಹ ನೀರಿನ ಮೂಲವಾದಿಯಾಗಿರುವಂತಹ ಬಾವಿ ಇದು. ಸಾರ್ವಜನಿಕರಿಂದ ವಿರೋಧ ವ್ಯಕ್ತ ಆಗ್ತಾ ಇದೆ. ಕಾರ್ಮಿಕರು ಇದೀಗ ವಾಪಸ್ ಆಗಿದ್ದಾರೆ. ಬೇಳೂರು ಗೋಪಾಲ್ ಕೃಷ್ಣ ಮನೆಯ ಈಶಾನ್ಯ ದಿಕ್ಕಿಗೆ ಇದ್ದಂತಹ ಬಾವಿ ಇದು. ಬೇಳೂರು ಗೋಪಾಲ್ ಕೃಷ್ಣ ಮನೆಯ ಈಶಾನ್ಯ ದಿಕ್ಕಿಗೆ ಇದ್ದಂತಹ ಬಾವಿ. ಅಲ್ಲಿರುವಂತಹ ಒಬ್ಬ ಜ್ಯೋತಿಷಿಯವರು ಹೇಳಿದ್ರಂತೆ. ಹಾಗಾಗಿ ಇದೀಗ ಬೇಳೂರು ಕೃಷ್ಣ ಅವರು ಬಹುಶಃ ಈ ಒಂದು ಬಾವಿಯನ್ನ ಮುಚ್ಚಿದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಆಗ್ರಹ ಮಾಡ್ತಿದ್ದಾರೆ. ಆದರೆ ಸುತ್ತಮುತ್ತ ಜನರಿಗೆ ಕುಡಿಯುವ ನೀರಿಗೆ ಇದೇ ಬಾವಿ ಇಲ್ಲಿ ಯೂಸ್ ಆಗ್ತಾ ಇರುವಂತದ್ದು. ಹಾಗಾಗಿ ಯಾರೆಲ್ಲ ಬಾವಿ ಮುಚ್ಚಲಿಕ್ಕೆ ಅಂತ ಹೇಳಿ ಬಂದಿದ್ರಲ್ಲ, ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿ ಏನ್ ಕಾರ್ಮಿಕರು ಬಂದಿದ್ರು ಅಂತವ್ರನ್ನೆಲ್ಲರೂ ಕೂಡ ಇಲ್ಲಿನ ಗ್ರಾಮಸ್ಥರು ಸ್ಥಳೀಯರು ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಶಿವಮೊಗ್ಗದ ಸಾಗರದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ. ಈ 18ನೇ ವಾರ್ಡ್ನಲ್ಲಿ ಗಾಂಧಿನಗರದಲ್ಲಿ ಸುಮಾರು 40 ವರ್ಷದ ಒಂದು ಬಾವಿ ಇದೆ. ಈ ಬಾವಿ ಸ್ವಾಮಿ ವಿವೇಕಾನಂದ ಗ್ರಂಥಾಲಯಕ್ಕೆ ಸೇರಿದ ಬಾವಿ. ಈ ಗ್ರಂಥಾಲಯ ಸಾರ್ವಜನಿಕರಿಗೆ ಸೇರಿದ್ದು. ಈ ಬಾವಿಯನ್ನ 40 ವರ್ಷದ ಹಿಂದೆ ನಗರಸಭೆ ಪುರಸಭೆಯವರು ಕಟ್ಸಿಕೊಟ್ಟಿದ್ರು, ಆ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ. ಈ ಬಾವಿ ಪಕ್ಕ MLA ಮನೆ ಇದೆ. ಯಾರೋ ವಾಸ್ತುಶಾಸ್ತ್ರಜ್ಞರು MLA ಹೇಳಿದಾರಂತೆ, ಈ ಬಾವಿ ಇರೋದ್ರಿಂದ ನಿಮಗೆ ತೊಂದರೆ ಆಗತ್ತೆ, ಆ ಬಾವಿನ ಮುಚ್ಚಿಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಆ ಭಾಗದ ಜನರು ಮಾತಾಡ್ತಾ ಇದ್ದಾರೆ. ಅದಕ್ಕೆ 2 ವರ್ಷದ ಕೆಳಗೆ ಅದನ್ನು ಮುಚ್ಚುವ ಪ್ರಯತ್ನ ಮಾಡಿದ್ರು. ನಾವೆಲ್ಲ ಹೋಗಿ ಪ್ರತಿಭಟನೆ ಮಾಡಿ ನಿಲ್ಲಿಸಿದ್ದೀವಿ. ಈಗ ಪುನಃ ಮೊನ್ನೆ ದಿನ ಒಂದು 15 ಜನ ಕಾರ್ಮಿಕರೊಂದಿಗೆ ನಗರಸಭೆ ಅಧಿಕಾರಿಗಳ ಸಹಿತ ಬಂದು ಬಾವಿನ ಮುಚ್ಚುವ ಪ್ರಯತ್ನ ಮಾಡಿದ್ರು. ಆ ಭಾಗದ ಜನರು ನನ್ನ ಹತ್ರ ಬಂದು ಹೇಳಿದ್ರು. ನಾವೆಲ್ಲ ಕಾರ್ಯಕರ್ತರು ಸೇರಿ ಆ ಬಾವಿ ಮುಚ್ಚೋದನ್ನ ನಿಲ್ಲಿಸಿದ್ದೀವಿ. ಹಾಗೆ ನನ್ನೊಂದು ಮನವಿ ಇದೆ, ತುಂಬಾ ಚೆನ್ನಾಗಿದೆ ಬಾವಿ. ಇವತ್ತು ಕೂಡ ನೀರನ್ನ ಜನ ಬಳಸ್ತಾ ಇದ್ದಾರೆ. ಆ ಬಾವಿಯನ್ನ ಮುಚ್ಚುವಂತ ಪ್ರಯತ್ನವನ್ನ ಯಾವುದೇ ಒತ್ತಡಕ್ಕೆ ಮಣಿಯದೆ ಮಾಡಬೇಡಿ. ಜೊತೆಗೆ ನಾನು ಲೋಕಾಯುಕ್ತಕ್ಕೂ ಕೂಡ ಈ ಸಂಬಂಧಪಟ್ಟಂತೆ ದೂರನ್ನ ನೀಡಿದ್ದೇನೆ. ಧನ್ಯವಾದ. ಈ 18ನೇ ವಾರ್ಡ್ನಲ್ಲಿ ಗಾಂಧಿನಗರ